ಟು BN Growth. ದಿಸ್ ಇಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಏನು ವರ್ಕ್ ಆಗಿದೆ, ಲೆವೆಲ್ಸ್ ಏನು ವರ್ಕ್ ಆಗಿದೆ ನೋಡಿ. ನೆನ್ನೆ ತುಂಬ ಕ್ಲಿಯರಾಗಿ ಬರ್ಕೊಟ್ಟಿದ್ವಿ. ಇಲ್ಲೊಂದು ಟ್ರೆಂಡ್ ಲೈನ್ ಇದೆ, ಇದು ಬ್ರೇಕ್ ಆದರೆ ಕೆಳಗಡೆ, ಇದ್ರ ಮೇಲೆ ಹೋದರೆ ಮಾತ್ರ ಬೈ ಕಡೆ. ವೀಡಿಯೋದಲ್ಲಿ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿ, ಆ ವಿಡಿಯೋ ಟೆಲಿಗ್ರಾಮಲ್ಲಿ ಕೂಡ ಹಾಕಿದ್ದೀನಿ. ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ ಇದ್ರ ಮೇಲೆ ಇಂಟ್ರೆಸ್ಟೆಡ್ ಇಲ್ಲ ಸರ್, ಮಾಡಲ್ಲ ಅಂತ. ಓಕೆ, ಅದು ತುಂಬ ಕಷ್ಟ ಸರ್ ಅದ್ರ ಮೇಲೆ ಮಾಡಬೇಕಂದ್ರೆ. ಬಟ್ ಇದು ಇಂಟ್ರೆಸ್ಟೆಡ್ ಸರ್, ಈ ಗ್ಯಾಪ್ ಫಿಲ್ ಆಗೋಕ್ಕೆ ಅಂತ. ನೋಡಿ ಏನಾಗಿದೆ, ಬೆಳಿಗ್ಗೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು. ಗ್ಯಾಪ್ ಅಪ್ ಅಂತಿದ್ದು ಗ್ಯಾಪ್ ಡೌನ್ ಓಪನ್ ಆದಾಗಲೇ ಕನ್ಫರ್ಮ್ ಮಾರ್ಕೆಟ್ ಅಪ್ ಸೈಡ್ ಬರಲ್ಲ, ಡೌನ್ ಸೈಡ್ ಹೋಗುತ್ತೆ ಅಂತ. ಏನಾಗಿದೆ ನೋಡಿ, ಇಲ್ಲಿಂದ ನಿಫ್ಟಿ ಪೀಕಲ್ಲಿ ತಗೊಂಡಿದ್ವಿ, 200 ರೂಪೀಸ್ ತೊಗೊಂಡ್ವಿ, 2000 ರೂಪೀಸ್ ಆಗಿದೆ. ಅದು 1900 ರೂಪಾಯಿ ಆಗಿದೆ. 100 ಪಾಯಿಂಟ್ ಕಡಿಮೆ 2000 ರೂಪಾಯಿ, 1800 ಪಾಯಿಂಟು ಪ್ರಾಫಿಟ್ ಬಂದಿದೆ. ಓಕೆ, ಕಂಪ್ಲೀಟ್ ಪಿ ತೊಗೊಂಡಿದ್ವಿ. ಅದಾದಮೇಲೆ ನಿಫ್ಟಿಯಲ್ಲಿ ಇಲ್ಲಿಂದ ತೊಗೊಂಡಿದ್ವಿ. ಇದರಲ್ಲಿ 250 ಟು 250ಇಂದ 460, ಇದರಲ್ಲಿ ಕೂಡ ಒಂದು 260 ಪಾಯಿಂಟ್ ಪ್ರಾಫಿಟ್ ಸಿಕ್ಕಿದೆ. ಓಕೆ, ಎರಡೂ ಕಡೆ ಟ್ರೇಡ್ ಮಾಡಿದ್ವಿ, ಸಿನೂ ಮಾಡಿದ್ವಿ, ಪಿನೂ ಮಾಡಿದ್ವಿ, ಎರಡೂ ಪ್ರಾಫಿಟ್ ಬಂದಿದೆ. ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಎರಡೂ ಕಾಲ್ ಕೊಟ್ಟಿದ್ದೀನಿ, ಒಂದು ಸ್ಕ್ರೀನ್ಶಾಟ್ ಬಂದಿಲ್ಲ. ಎಂಟ್ರಿ ಬರೋಕ್ಕಿಂತ ಮುಂಚೆ 100 ಮೆಸೇಜ್ ಇದ್ವು, ಸರ್ ಒಂದು ಕಾಲ್ ಹೇಳಿ ಅಂತ. ಎಂಟ್ರಿ ಬಂದಮೇಲೆ ನಾನು ತಗೊಂಡಿದ್ದೀನ ಇಲ್ಲ ಅಂತ ಕೂಡ ನಾನು 10 ಸಲ ಕೇಳಿರ್ತೀನಿ, ಯಾರಾದರೂ ಹೋಲ್ಡ್ ಮಾಡಿದ್ದೀರಾ ಅಂತ. ಒಬ್ಬರು ರಿಪ್ಲೈ ಮಾಡಲ್ಲ. ವೆರಿ ಗುಡ್, ನೋ ಪ್ರಾಬ್ಲಮ್. ಪ್ಲಸ್ ಈಗ ನಮ್ಮ ಲೆವೆಲ್ಸ್ ನೋಡ್ಕೊಳ್ಳಿ, ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದೇವೆ ಅಂತ. ನಾನು ಸುಮಾರು ಸತಿ ಹೇಳಿರ್ತೀನಿ, ನನ್ನ ಸಪೋರ್ಟ್ ಅನ್ನೋದು ಬ್ರೇಕ್ ಆದರೆ ರೆಸಿಸ್ಟೆನ್ಸ್ ಆಗುತ್ತೆ ಅಂತ. ಸ್ಟ್ರಾಂಗ್ ಮೊಮೆಂಟಮ್ ನಮ್ಮ ಸಪೋರ್ಟ್ ಬ್ರೇಕ್ ಮಾಡ್ತು, ಎಕ್ಸಾಕ್ಟ್ ಅದೇ ಲೆವೆಲ್ಗೆ ರೀಟ್ರೇಸ್ ಮಾಡಿದೆ, ಅಲ್ಲಿಂದ ಫಾಲ್ ಆಯಿತು. ಓಕೆ, ಇದು ಸುಮಾರು ವಿಡಿಯೋದಲ್ಲಿ ಹೇಳಿರ್ತೀನಿ. ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಸಪೋರ್ಟ್ ಮಾಡಿ ರೀಟ್ರೇಸ್ ಮಾಡುತ್ತೆ, ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಸಿ ಕಡೆ ಇರಬೇಕು, ಆವಾಗ ಅದು ರೆಸಿಸ್ಟೆನ್ಸ್ ಅನ್ನೋದು ಸಪೋರ್ಟ್ ಆಗುತ್ತೆ. ಇನ್ ಕೇಸ್ ಸಪೋರ್ಟ್ ಬ್ರೇಕ್ ಆದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ PE ಮಾಡಬೇಕು, ಆವಾಗ ಅದು ರೆಸಿಸ್ಟೆನ್ಸ್ ಆಗುತ್ತೆ ಅಂತ. ಇಲ್ಲಿ ನೋಡಿ ಯಾವ ಥರ ವರ್ಕ್ ಆಗಿದೆ, ಪಿನ್ ಟು ಪಿನ್ ವರ್ಕ್ ಆಗಿದೆ, ಫಾಲ್ ಆಗಿದೆ. ಓಕೆ, ಇಲ್ಲಿಂದ ನಿಫ್ಟಿ ಇದ್ವಿ, ಇಲ್ಲಿಂದ PL ಇದ್ವಿ, ಇಲ್ಲಿಂದ CL ಇದ್ವಿ, ಪ್ರಾಫಿಟ್ ಮಾಡಿದ್ದೀವಿ. ನಮ್ಮ ಗ್ರೂಪಲ್ಲಿ ಕೂಡ ಇವತ್ತು ಸ್ವಲ್ಪ ಮೈನಸ್ ಕೂಡ ಇದ್ದಾವೆ, ಒಂದು 2-3 ಜನ ಮೈನಸ್ ಇದ್ದಾರೆ. ಅವರಷ್ಟಿಗೆ ಅವ್ರು ಓನ್ ಟ್ರೇಡ್ ಮಾಡಿ, ಓವರ್ ಟ್ರೇಡಿಂಗ್ ಮಾಡಿ, ಇನ್ನು ಉಳಿದವರೆಲ್ಲ ಲಕ್ಷ ಪ್ರಾಫಿಟಲ್ಲೇ ಇದ್ದಾರೆ. ಓಕೆ, ಇದು ಇವತ್ತು ನಮ್ಮದು ಕತೆ. ನಾಳೆ ಏನಾಗುತ್ತೆ ಹೇಳಿ, ತುಂಬ ಸಿಂಪಲ್. ಇವತ್ತು ನೀವು ಡೇ ಚಾರ್ಟ್ ಇಟ್ಕೊಂಡು ನೋಡಿ, ಆಲ್ಮೋಸ್ಟ್ 4500 ಪಾಯಿಂಟ್ಸ್ ಕ್ಯಾಂಡಲ್ ಇದು. ನಾಳೆ ಮಾರ್ಕೆಟ್ ಇನ್ಸೈಡ್ ಕ್ಯಾಂಡಲ್ ಬರುತ್ತೆ. ಓಕೆ, ಡೇ ಚಾರ್ಟಲ್ಲಿ ಇನ್ಸೈಡ್ ಕ್ಯಾಂಡಲ್ ಬರುತ್ತೆ, ಅದು ಕೂಡ ಈ ಥರ ಬರ್ಬೋದು ಇಲ್ಲಿ. ಓಕೆ, ಇನ್ಸೈಡ್ ಕ್ಯಾಂಡಲ್ ಬರುತ್ತೆ. ನಾಳೆ ಎಕ್ಸ್ಪೈರಿ ಇರುತ್ತೆ, ನೋಡ್ಕೊಂಡು ಮಾಡಿ. ಲೆವೆಲ್ಸ್ ಅಪ್ಡೇಟ್ ಮಾಡ್ತೀನಿ ನೋಡಿ. ಇದು ಲೆವೆಲ್ಸ್, ನಾಳೆ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ, ಗ್ಯಾಪ್ ಅಪ್ ಓಪನ್ ಆದರೂ, ಗ್ಯಾಪ್ ಡೌನ್ ಓಪನ್ ಆದರೂ ವೆಯ್ಟ್ ಮಾಡಿ. ಕರೆಕ್ಷನ್ ಬಂದಮೇಲೆ ಈ ಝೋನ್ ಇದೆಯಲ್ಲ, ಇದ್ರ ಒಳಗಡೆಯಿಂದ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈಯಿಂಗ್ ಪ್ಲ್ಯಾನ್ ಮಾಡಿ. ಓಕೆ, ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋ ಅನಾಲಿಸಿಸ್ ನೋಡಿಕೊಂಡು ಬೈಯಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೋಬೋದು. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ನಿಮ್ಮ ಅನಾಲಿಸಿಸ್ ನೋಡ್ಕೊಂಡು ನೀವು ಮಾಡ್ಕೋಬೋದು. ಇಷ್ಟು ಫಾಲ್ ಆಗಿದೆ, ನೀವು ಯಾಕೆ ಬೈ ಹೇಳ್ತೀರಾ ಅಂದರೆ ನಾಳೆ ಬೈ ಮಾಡಿದ್ರೆ ಗೊತ್ತಾಗುತ್ತೆ ಯಾಕೆ ಅಂತ. ಓಕೆ, ಇಲ್ಲಿ ಈ ಏರಿಯಾದಲ್ಲಿ ಮಾತ್ರ 50 ಮಿನಿಟ್ಸ್ ಯೂಸ್ ಮಾಡಿ ಬೈ ಪ್ಲ್ಯಾನ್ ಮಾಡಬೇಕು. ಸ್ಕೋಪ್ ಅಂಡ್ ರೀಚ್ ಇಲ್ಲವರೆಗೂ ಇರುತ್ತೆ, ಇಲ್ಲವರೆಗೂ ನೀವು ಟ್ರೈ ಮಾಡ್ಬೋದು. ಟಾರ್ಗೆಟ್ನ TSL ಮಾಡ್ತಾ ಟ್ರೈ ಮಾಡ್ಬೋದು. ನಾಳೆ ಎಕ್ಸ್ಪೈರಿ ಅನ್ನೋದು ಈ ಝೋನಲ್ಲಿ ಪ್ಲ್ಯಾನ್ ಆಗ್ತಿದೆ, ಟ್ರೇಡ್ ಆಗುತ್ತೆ, ನೋಡ್ಕೊಂಡು ಮಾಡಿ. ಇಲ್ಲಿಗೆ ಬಂದಮೇಲೆ ಬೈ ಪ್ಲ್ಯಾನ್ ಮಾಡ್ಕೋಬೋದು. ಓಕೆ, ಇದು ಬ್ಯಾಂಕ್ ನಿಫ್ಟಿ. ಇಷ್ಟೇನಾ ಸರ್ ಎಕ್ಸ್ಪೈರಿ ರೇಂಜ್ ಅಂದರೆ 600, 300, 900 ಪಾಯಿಂಟ್ ಇದೆ ಎಕ್ಸ್ಪೈರಿ. 900 ಪಾಯಿಂಟ್ ಅಂದರೆ ತುಂಬ ವಾಲಟೈಲ್ ಎಕ್ಸ್ಪೈರಿ ಆಗುತ್ತೆ, ತುಂಬ ದೊಡ್ಡ ರೇಂಜ್ ಇದು. ಈ ರೇಂಜಲ್ಲೇ ಪ್ಲ್ಯಾನ್ ಮಾಡಿ. ಓಕೆ, ಈ ಲೈನ್ ಕೂಡ ಇಲ್ಲ, ಈ ರೇಂಜಲ್ಲಿ ಕೂಡ ಪ್ಲ್ಯಾನ್ ಮಾಡಿದ್ರೆ ಕೂಡ ಸಾಕು. ತುಂಬ ಸಿಂಪಲ್ ನೋಡಿ. ಈ ಝೋನಿಗೆ ಬಂದಮೇಲೆ 50 ಮಿನಿಟ್ಸ್ ಯೂಸ್ ಮಾಡ್ಕೊಂಡು ಬೈ ಪ್ಲ್ಯಾನ್ ಮಾಡ್ಕೋಬೋದು. ನಿಮ್ಮ ಅನಾಲಿಸಿಸ್ ನೋಡ್ಕೊಂಡು. ಇದು ಬ್ಯಾಂಕ್ ನಿಫ್ಟಿ. ನಿಫ್ಟಿ ನೋಡ್ಕೊಳ್ಳಿ. ನಿಫ್ಟಿ ಲೆವೆಲ್ಸ್ ಇವು. ಫ್ಲಾಟ್ ಓಪನ್ ಆದರೂ, ಗ್ಯಾಪ್ ಡೌನ್ ಓಪನ್ ಆದರೂ ವೆಯ್ಟ್ ಮಾಡಿ. ಈ ಲೆವೆಲ್ ಹತ್ರದಿಂದ 21,720 ಇಲ್ಲಿಂದ 50 ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದರೆ ಬೈ ಮಾಡ್ಬೋದು. ಇಲ್ಲಿವರೆಗೂ ಟಾರ್ಗೆಟ್.
ಇದು ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲ್ಯಾನ್ ಕೂಡ ಮಾಡ್ಬೋದು, ಇಲ್ಲಿವರೆಗೂ ಟಾರ್ಗೆಟ್. ಓಕೆ, ಈ ಲೆವೆಲ್ ತುಂಬ ಇಂಪಾರ್ಟೆಂಟ್. ಇದು ಬೈ ಆ್ಯಂಡ್ ಸೆಲ್ ಎರಡು ಡಿಸೈಡ್ ಆಗುತ್ತೆ ಈ ಲೆವೆಲ್ ಮೇಲೆ. ಇಲ್ಲಿ 50 ಮಿನಿಟ್ಸ್ ಮಾತ್ರ ಯೂಸ್ ಮಾಡಿ, 5 ಮಿನಿಟ್ಸ್ ಯೂಸ್ ಮಾಡಿದ್ರೆ ಫೇಕ್ ಬ್ರೇಕ್ಔಟ್ ಚಾನ್ಸಸ್ ಇರ್ತವೆ. ಓಕೆ, ಇದು ರಿಜೆಕ್ಟ್ ಆಗಿ ಮೇಲೆ ಬಂದರೆ ಸಿ ಪ್ಲ್ಯಾನ್ ಮಾಡ್ಬೋದು. ಇದು ಬ್ರೇಕ್ ಆದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಲೈಕ್ ದಿಸ್, ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಪಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಇಲ್ಲಿವರೆಗೂ. ಓಕೆ, ಇನ್ನು ತುಂಬ ಬೆಸ್ಟ್ ಟ್ರೇಡ್ ಏನು ಗೊತ್ತಾ, ಈ ಝೋನಲ್ಲಿ ಟ್ರೇಡ್ ಮಾಡದೇ ಇರೋದು. ಇದ್ರ ಮೇಲೆ ಬಂದರೆ ಸಿ, ಇದ್ರ ಕೆಳಗಡೆ ಬಂದರೆ ಪಿ. ತುಂಬ ಸಿಂಪಲ್ ಇದು. ಓಕೆ, ಇದು ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡ್ಕೊಳ್ಳಿ. ನಿಫ್ಟಿ ಸೇಮ್ ಲೆವೆಲ್, ಸೇಮ್ ಅನಾಲಿಸಿಸ್ ನೋಡ್ಕೊಳ್ಳಿ, ಏನು ಚೇಂಜಸ್ ಬರೋಲ್ಲ. ಈ ಲೆವೆಲ್ ತುಂಬ ಇಂಪಾರ್ಟೆಂಟ್. ಇಲ್ಲಿ 50 ಮಿನಿಟ್ಸ್ ಮಾತ್ರ ಯೂಸ್ ಮಾಡಿ, ಬ್ರೇಕ್ ಆದರೆ ಇಲ್ಲಿ ಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಪಿ ಕಡೆ ಪ್ಲ್ಯಾನ್ ಮಾಡ್ಬೋದು. ರಿಜೆಕ್ಟ್ ಆಗಿ ಬಂದರೆ ಇದು ಹೈ ಕ್ರಾಸ್ ಆಗುವಾಗ ಸಿ ಪ್ಲ್ಯಾನ್ ಮಾಡ್ಕೋಬೋದು. ತುಂಬ ಬೆಸ್ಟ್ ಟ್ರೇಡ್ ಅಂದರೆ ಈ ಝೋನಲ್ಲಿ ಟ್ರೇಡ್ ಮಾಡಲ್ಲ. ಇದು ಹೈ ಬ್ರೇಕ್ ಆದರೆ ಸಿ, ಇದು ಲೋ ಬ್ರೇಕ್ ಆದರೆ ಪಿ. ತುಂಬ ಸಿಂಪಲ್. ಓಕೆ, ಲೆವೆಲ್ಸ್ ಇವೆ, ಕಾಪಿ ಮಾಡಿ ಇಟ್ಕೊಳ್ಳಿ. ಈ ಲೆವೆಲ್ಸು ನಮ್ಮ ವ್ಯೂ ಏನು ಹೇಳ್ತಾ ಇದ್ದೀವಿ, ಇದೆಲ್ಲ ಎಜುಕೇಷ್ನಲ್ ಪರ್ಪಸ್. ಓಕೆ, ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ನೋಡ್ಕೊಳ್ಳಿ. ಯಾಕಂದರೆ ಈಗ ನಾನು ಟೆಲಿಗ್ರಾಮಲ್ಲಿ 2 ಕಾಲ್ಸ್ ಕೊಟ್ಟಿದ್ದೀನಿ. ಒಂದು ಕಾಲಲ್ಲಿ 1800 ಪಾಯಿಂಟ್ ಇದೆ, ಇನ್ನೊಂದು ಕಾಲಲ್ಲಿ 600 ಪಾಯಿಂಟ್ ಇದೆ. ತಗೊಳ್ಳೋಕೆ ಮುಂಚೆ ಎಲ್ಲ ಇಂಟ್ರೆಸ್ಟ್ ಇರ್ತಾರೆ, ಕಾಲ್ ಬಂದಮೇಲೆ ಸ್ಕ್ರೀನ್ಶಾಟ್ ಕೂಡ ಹಾಕಲ್ಲ. ಯಾಕಂದರೆ ಆ ಸ್ಕ್ರೀನ್ಶಾಟಲ್ಲಿ ನಾವು ಪ್ರಾಫಿಟ್ ಕೇಳ್ಬಿಡ್ತೀವಿ ಅನ್ನೋ ಭಯ ಅವ್ರಿಗೆ, ಸ್ಕ್ರೀನ್ಶಾಟ್ ಕೂಡ ಹಾಕಲ್ಲ. ನಾಳೆ ಇದನ್ನು ಫಾಲೋ ಮಾಡಿ ಲಾಸ್ ಆದರೆ ಆ ಲಾಸ್ಗೂ ನಮ್ಗೆ ಇವಾಗ ಬಂದಿರೋ ನಿಮಗೆ ಎಷ್ಟು ಪ್ರಾಫಿಟ್ ಬಂದಿದೆ 2500 ಪಾಯಿಂಟ್, ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ. ನಾಳೆ ಇನ್ ಕೇಸ್ ಈ ಲೆವೆಲ್ ಫೇಲ್ ಆಗಿ, ಅನಾಲಿಸಿಸ್ ಫೇಲ್ ಆಗಿ ನೀವು ಲಾಸ್ ಆದರೂ ನಮ್ಗೆ ಸಂಬಂಧ ಇಲ್ಲ. ಓಕೆ, ಬಿಕಾಸ್ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷ್ನಲ್ ಪರ್ಪಸ್. ನಿಮ್ಮ ಅನಾಲಿಸಿಸ್ ನಿಮ್ಮ ಲೆವೆಲ್ಸ್ಗೆ ಏನಾದರೂ ಹೆಲ್ಪ್ ಆದರೆ ತಗೊಳ್ಳಿ, ಇಲ್ಲ ಅಂದರೆ ಲೈಟ್ ತಗೊಳ್ಳಿ ಅಷ್ಟೇ. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಓಕೆ, ನೋಡ್ಕೊಂಡು ಮಾಡಿ. ಆದಷ್ಟು ಬ್ಯಾಂಕ್ ನಿಫ್ಟಿನ ಅವಾಯ್ಡ್ ಮಾಡಿ, ನಿಫ್ಟಿ ಮೇಲೆ ನಿಫ್ಟಿ ಮೇಲೆ ಫೋಕಸ್ ಮಾಡಿ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ಇನ್ಸೈಡ್ ಕ್ಯಾಂಡಲಲ್ಲಿ ಸೈಡ್ ವೇಸ್ ಮಾರ್ಕೆಟ್ ಇರುತ್ತೆ ನಾಳೆ, ಅದರಿಂದ ನಿಮಗೆ ನಾಳೆ ಪ್ರಾಬ್ಲಮ್ ಆಗುತ್ತೆ. ಸೈಡ್ ವೇಸ್ ಮಾರ್ಕೆಟ್ ಅಂದರೆ ಗೊತ್ತಲ್ಲ, ಇಲ್ಲೇ ಸೈಡಲ್ಲೇ ತಿರುಗುತ್ತೆ, ಒಂದು ರೆಡ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಆ ಥರ. ಅದಕ್ಕೆ ನಿಫ್ಟಿ ಮೇಲೆ ಫೋಕಸ್ ಮಾಡಿ. ಓಕೆ, ಥ್ಯಾಂಕ್ ಯು ಎವ್ರಿ ಒನ್. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಆ ಜಾಯ್ನ್ ಆಗೋರು 3 ಡೇಸಿಂದ ಫುಲ್ ಜೋರಲ್ಲಿ ಜಾಯ್ನ್ ಆಗ್ತಾಯಿದ್ದೀರಾ. ಡೈಲಿ 5-5 ಜನ 10 ಜನ ಜಾಯ್ನ್ ಆಗ್ತಾಯಿದ್ದೀರಾ. ಆ ಬರೋರು ಆ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಬನ್ನಿ. ಯಾಕಂದರೆ ನೀವು ಟೆಲಿಗ್ರಾಮ್ ಬರ್ತಾಯಿದ್ರೆ ಅಂದರೆ ನಮ್ಮ ಗ್ರೂಪ್ ಒಳಗಡೆ ಬರ್ತಾಯಿದ್ದೀರಾ. ನೀವೇ ನಮ್ಮ ಚಾನಲ್ ಸಪೋರ್ಟ್ ಮಾಡಿಲ್ಲ ಅಂದರೆ ಬೇರೆಯವ್ರು ಯಾರು ಮಾಡ್ತಾರೆ? ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬನ್ನಿ. ಓಕೆ, ಥ್ಯಾಂಕ್ ಯು. ನಾಳೆ ಸಿಗೋಣ. ಇವತ್ತು ನೀವೇನು ಮಾಡಿದ್ದೀರಾ ಸರ್ ಅಂದರೆ ತುಂಬ ಸಿಂಪಲ್. ಇದು ಪಿ, ಇದು ಸಿ ಮಾಡಿದ್ದೀವಿ. ಇದರಲ್ಲಿ ಸ್ವಲ್ಪ ಹೊತ್ತು ಹಾಲ್ಟ್ ಕೂಡ ಇದ್ವಿ, ಏನೂ ಮಾಡಿದಿರ. ಅದಾದಮೇಲೆ ಇಲ್ಲಿಂದ ಪಿ ತೊಗೊಂಡಿದ್ವಿ. ಇದು ಪಿ, ಇದು ಒಂದು ಸಿ. ಓಕೆ, ನಮ್ಮದು ಇವತ್ತು ನಮ್ಮ ಸ್ಟೂಡೆಂಟ್ಸ್ ಹೈಯೆಸ್ಟ್ ಪ್ರಾಫಿಟ್ 1 ಲಕ್ಷ. ಒಂದು ನಿಮಿಷ ನೋಡೋಣ ಎಷ್ಟಿದೆ. ಡನ್. ಇದು ಇವತ್ತು ನಮ್ಮ ಸ್ಟೂಡೆಂಟ್ಸ್ ಹೈಯೆಸ್ಟ್ ಪ್ರಾಫಿಟ್ ಇದೆ 1,26,400, 1,26,000 ಹೈಯೆಸ್ಟ್ ಪ್ರಾಫಿಟ್. 2,000ಇಂದ 1.25 ಲಕ್ಷವರೆಗೂ ಪ್ರಾಫಿಟ್ಸ್ ಮಾಡಿದವರು ಇದ್ದಾವೆ ನಮ್ಮ ಗ್ರೂಪಲ್ಲಿ ಇವತ್ತು. ಓಕೆ, ನೋ ಪ್ರಾಬ್ಲಮ್. ಪ್ರಾಫಿಟ್ ಆ್ಯಂಡ್ ಲಾಸ್ ಆಲ್ ಕಾಮನ್. ನಾಳೆ ಸಿಗೋಣ. ಬಾಯ್.